ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರುಕು, ಏನಾಯ್ತು ರುಕು? ಈಗ ಹೇಗಿದೆಯಾ? ಪರವಾಗಿಲ್ಲ, ಸ್ವಲ್ಪ ನೋವು ಕಡಿಮೆ ಆಗಿದೆ. ನೀನೇನು ನನ್ನನ್ನು ಮಾತಾಡ್ಸೋದಕ್ಕೆ ಬಂದಿದ್ಯಾ? ಏನಾದ್ರೂ ವಿಚಾರ ಆಯ್ತಾ? ಅಥವಾ ನನ್ ಮೇಲೆ ನಿಂಗೆ ಇನ್ನೂ ಅನುಮಾನನಾ? ನಿನ್ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನೀನ್ ಒಳೊಳಗೆ ಎಷ್ಟು ನೋವು ಅನುಭವಿಸ್ತಿದ್ಯಾ ಅಂತ ಗೊತ್ತಾಗುತ್ತೆ. ಈ ಮನೆಯಲ್ಲಿ ನಿಂಗೆ ಯಾರ ಸಪೋರ್ಟು ಸಿಗದೆ ಇರೋದ್ರಿಂದ ಬೇರೆಯವ್ರ ಅದನ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಹೇಗಾದ್ರೂ ಮಾಡಿ ನಿನ್ನ ಮನೆಯಿಂದ ಓಡಿಸ್ಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಅಲ್ಲ ರುಕು, ನಿನಗ್ಯಾಕೆ ಹೀಗೆಲ್ಲ ಅನ್ನಿಸ್ತಾ ಇದೆ? ನಾನು ಯಾವ್ದು ಪ್ರೂಫ್ ಇಲ್ದೆ ಮಾತಾಡಲ್ಲ, ಅದ್ ನಿನಗೂ ಗೊತ್ತು. ನನಗೂ ಗೊತ್ತು ಅಂದ್ರೆ ನೀನನ್ನ ಸುರಭಿ ಅಂತ ಒಪ್ಕೋತಾ ಇದೀಯಾ? ಇದು ಒಪ್ಕೊಳ್ಳೋ ಪ್ರಶ್ನೆ ಅಲ್ಲ, ನಮ್ ಕೈಗೂ ಮೀರಿದ್ದು. ನಮ್ ಬುದ್ಧಿವಂತಿಗೆ ಎಟಕ್ತಾ ಇರೋ ವಿಷಯಗಳು ಸಾಕಷ್ಟು ನಡೀತಾ ಇದೆ. ಒಟ್ನಲ್ಲಿ ನಂಗೆ ಗೊತ್ತಿರೋ ವಿಷಯ ಒಂದೇ, ನೀನ್ ತುಂಬಾ ಇನ್ನೋಸೆಂಟ್. ನನ್ನನ್ನ ಮನೆಯಿಂದ ಯಾರೋ ಆಚೆ ಹಾಕ್ಬೇಕು ಅಂತಿದ್ರಲ್ಲ, ಅವ್ರು ಯಾರು ಅಂತ ತಿಳ್ಕೊಬೋದಾ? ಕೆಲವೊಂದನ್ನ ಹೇಳಿದ್ರೆ ಈಗಿರೋ ಪ್ರಾಬ್ಲಮ್ಸ್ ದೊಡ್ಡದಾಗುತ್ತೆ. ಅದಕ್ಕೆ ಅದ್ರ ಬಗ್ಗೆ ಯಾರು ಮಾತಾಡದೇ ಇರೋದೇ ಒಳ್ಳೇದು. ಯಾಕಂದ್ರೆ ಅವ್ರು ಈ ಮನೆಗೆ ಒಳ್ಳೇದ್ ಮಾಡೋದಕ್ ಮಾಡ್ತಾ ಇದ್ದಾರೋ ಅಥವಾ ಅವ್ರ ಸ್ವಾರ್ಥಕ್ ಮಾಡ್ತಾ ಇದ್ದಾರೋ ಒಂದು ಗೊತ್ತಿಲ್ಲ. ಒಬ್ರ ಬಗ್ಗೆ ಅಪವಾದ ಹೊರಸೋಕ್ಕೂ ಮುಂಚೆ ವಿಷಯನ ಪೂರ್ತಿಯಾಗಿ ತಿಳ್ಕೊಂಡಿರ್ಬೇಕು. ಸದ್ಯಕ್ಕೆ ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ಸದ್ಯ ನಿನಗಾದ್ರೂ ಇದೆಲ್ಲ ಅರ್ಥ ಆಗ್ತಿದ್ಯಲ್ಲ, ಅಷ್ಟೇ ಸಾಕು. ಈ ಮನೆಯಲ್ಲಿ ಅಮ್ಮನ್ ಬಿಟ್ರೆ ಇನ್ಯಾರೂ ನನ್ನನ್ನ ಹತ್ರ ಸೇರಿಸ್ತಾ ಇರಲಿಲ್ಲ. ಆದ್ರೆ ನೀನ್ ನನ್ನ ಹತ್ರ ಬಂದಿಯಲ್ಲ, ಖುಷಿ ಆಯ್ತು. ಅದಕ್ಕೆ ಹೇಳೋದು, ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ಕಾಗದೇ ಇರುವಂತ ಅರ್ಥಪೂರ್ಣವಾದ ಸಂಬಂಧ ಅಂದ್ರೆ ಸ್ನೇಹ ಅಂತ. ಈ ನೆಪ್ತಲ್ಲಾದ್ರೂ ಈ ನಿನ್ನ ಹಳೆ ಫ್ರೆಂಡ್ನ ಮಾತಾಡ್ಸೋದಕ್ಕೆ ಹತ್ರ ಬಂದ್ಯಲ್ಲ, ಸಂತೋಷ ಆಯ್ತು. ನೀನ್ ಎಲ್ಲದನ್ನು ಮರ್ತಿರ್ಬೋದು, ಆದ್ರೆ ನಿನಗಾಗಿರೋ ಅನ್ಯಾಯ ಪ್ರತಿಯೊಂದು ನನ್ನ ಕಾಡ್ತಾನೆ ಇರುತ್ತೆ. ಸಾಕಷ್ಟು ಸರಿ ನಿನಗೆ ನೋವಾಗೋ ರೀತಿ ನಾನು ನಡ್ಕೊಂಡಿದ್ದೀನಿ. ದಯವಿಟ್ಟು ಸಾಧ್ಯವಾದ್ರೆ ನನ್ನನ್ನ ಕ್ಷಮಿಸ್ಬಿಡು. ಇದೇನ್ ರುಕ್ಕು, ಫ್ರೆಂಡ್ಶಿಪ್ ಅಲ್ಲಿ ನೋ ಸಾರಿ ನೋ ಥ್ಯಾಂಕ್ಸ್ ಅಂತ ನೀನೇ ಹೇಳ್ತಿರ್ತೀಯಲ್ಲ, ಈಗ ನೀನೇ ಸಾರಿ ಕೇಳ್ತಿದ್ಯಲ್ಲ. ತಪ್ಪು ನನ್ನ ಕಡೆಯಿಂದ ಆಗಿದೆ, ಅದನ್ನ ನಾನೇ ಸರಿಪಡಿಸ್ಬೇಕು. ಈಗ ನಾನು ಯಾರು ಅಂತ ನಿಂಗೆ ಅರ್ಥ ಆಗಿದೆ ಅಲ್ವಾ? ಇನ್ಮುಂದೆ ನಾನು ಯಾರು, ನನ್ನ ಪರಿಸ್ಥಿತಿ ಏನು ಅಂತ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ನನಗಿಲ್ಲ. ಸರಿಯಾದ ಪುರಾವೆಗಳು ಸಿಗೋವರೆಗೂ ನಮ್ ಕನ್ಫ್ಯೂಷನ್ಸ್ ಹಾಗೇ ಇರುತ್ತೆ. ಆದ್ರೆ ಸಮಾಧಾನದ ವಿಷಯ ಏನ್ ಗೊತ್ತಾ, ನೀನ್ ತುಂಬಾ ಒಳ್ಳೆಯವಳು. ನಿನ್ನಿಂದ ಯಾರಿಗೂ ತೊಂದರೆ ಆಗೋಕ್ ಸಾಧ್ಯನೇ ಇಲ್ಲ ಅಂತ ನಂಗೆ ಗೊತ್ತಾಯ್ತು. ಯೋಚನೆ ಮಾಡ್ಬೇಡ, ಇನ್ಮೇಲೆ ನಿನ್ ಜೊತೆಗೆ ನಾನಿರ್ತೀನಿ.
ತುಂಬಾ ಥ್ಯಾಂಕ್ಸ್ ರುಕು. ಬಕೆಟ್ ತಂದಿಲ್ಲ ಅಂತ ಬೈಬೇಡಿ ನೀವು, ತಂದಿಟ್ಬಿಟ್ಟು ಎಲ್ಲ ಮರ್ತ್ಬಿಟ್ಟೆ ನಾನು. ಅಯ್ಯೋ, ಗಾಡಿ ತೊಳೆಯೋಣ ಅಂತ ಬಕೆಟ್ ತಂದಿಟ್ಬಿಟ್ಟು ಎಲ್ಲಿಟ್ಟೆ ಅನ್ನೋದನ್ನೇ ಮರ್ತು ಬಿಟ್ನಲ್ಲಪ್ಪ. ಗೋಪಾಲ ಪಕ್ಕದಲ್ಲಿ ನೋಡು. ಇಲ್ಲಿಟ್ಟಿದ್ದೀನಾ? ಇಲ್ಲಿ ಹಾಕಿಟ್ಟೆ. ನಿನಗೆ ನಾನು ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದ್ನಾ? ಗೋಪಾಲ, ನೀನು ಗನ್ ಗೋಪಾಲ ಅಲ್ಲ ಕಣೋ, ಕುಬಾಲ್ ಗೋಪಾಲ. ನಂದು ಆಲೆ ಸ್ನಾನ ಆಗಿ ತಿಂಡಿನೂ ಆಯ್ತು. ತಮ್ದು ನಂದು ಊಟನೇ ಆಗೋಯ್ತು. ಇಬ್ರು ಬಲೆ ಫಾಸ್ಟ್ ಇದ್ದೀರಪ್ಪ. ತೂ, ಬಕೆಟ್ ಎಲ್ಲೋಯ್ತು? ಇಲ್ಲೇ ಐತಲ್ಲೋ. ಅಯ್ಯಯ್ಯ, ಈ ಗೋಪಾಲ ಯಾಕೆ ಬ್ಯಾಗ್ ಹಿಡ್ಕೊಂಡು ಹೋಯ್ತವನೆ? ಲೇ ಗೋಪಾಲ, ಗೋಪಾಲ, ಲೇ ಗೋಪಾಲ. ನೀನೇ ಕಣೋ ಗೋಪಾಲ. ಹೌದಲ್ವಾ? ಅಯ್ಯೋ, ಲೇ ಕೃಷ್ಣ, ಲೇ ಕೃಷ್ಣ, ಬ್ಯಾಗ್ ತಗೊಂಡು ಎಲ್ಗೋ ಹೋಗ್ತಾ ಇದೀಯಾ? ಜೀವನ ಎಲ್ಲಿಗೆ ದಾರಿ ತೋರಿಸುತ್ತೋ ಅಲ್ಲಿಗೆ ಹೋಗ್ತಿರ್ತೀನಿ ಅಣ್ಣ. ದಾರಿ ತೋರ್ಸೋದು ಜೀವನ ಅಲ್ಲ ಕಣೋ, ರಸ್ತೆ. ನೋಡ, ಹಿಂಗೆ ಹೋದ್ರೆ ಸೋಂಪುರಕ್ಕೆ ಹೋಗುತ್ತೆ, ಹಿಂಗ್ ಸೀದಾ ಹೋದ್ರೆ ಮೈಲಾರಪುರ, ಹಂಗೆ ಒಂಚೂರು ಮುಂದಕ್ಕೆ ಹೋಗಿ ಬಲಗಡೆ ಹೋದ್ರೆ ಎಡದುರ್ಗ, ಎಡಗಡೆ ಹೋದ್ರೆ ಬಲ್ದುರ್ಗ, ಹಂಗೆ ಮೇಲೆ ಕತ್ತಿದ್ರೆ ಕೆಳದುರ್ಗ, ಹಂಗೆ ಕೆಳಕಿಳಿದ್ರೆ ಮೇಲ್ದುರ್ಗ. ನೀನ್ ಯಾವ ದುರ್ಗಕ್ಕೆ ಹೋಗ್ಬೇಕು ಹೇಳು? ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಣ್ಣ. ಮನೆ ಬಿಟ್ಟು ಹೋಗ್ತಿದ್ದೀನಿ. ತಗೊಂಡು ಮಕ್ ಹೊಡೆದು ಬಿಡ್ತೀನಿ. ಇಷ್ಟು ದೊಡ್ಡ ನಿರ್ಧಾರ ನೀನೊಬ್ಬನೇ ಹಂಗ ತಗೊಂಡೆ? ನೀನ್ ಯಜಮಾನ ಅಂತ ನಾನಿಲ್ವಾ? ನನ್ಗೆ ಹೇಳ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡ? ನಾನ್ ಸೆನ್ಸ್ ಬೇಡ. ಬಾಯ್ಲಿ ಕೂತ್ಕೋ. ಹೇಳೀಗ ಏನಾಯ್ತು? ಅಣ್ಣ, ಏನ ನಿಂದು ಮೊಲ್ಲಾಗ್ರ? ನೀನೇ ಮನೆ ಬಿಟ್ಟು ಹೋಗು ಅಂತ ಹೇಳ್ದಲ್ಲಣ್ಣ. ನಾನಾ? ನಿನ್ಗ ಮನೆ ಬಿಟ್ಟು ಹೋಗು ಅಂತನಾ? ನಾನು ನಿನ್ನನ್ನು ಮನೆ ಬಿಟ್ಟು ಹೋಗು ಅಂತ ಹೇಳಿದ್ದೀನಿ ಅಂದ್ರೆ ಯಾವುದೋ ಒಂದು ಸೀರಿಯಸ್ ಮ್ಯಾಟರ್ ನಡೆದಿರುತ್ತೆ ಅಂತ ಕಿತ್ತೋಗಿರೋ ಕೆಲಸ ನೀನೇನ ಮಾಡಿದೆ? ಅಯ್ಯೋ, ಯಾವುದು ನೆನಪೇ ಆಗ್ತಾ ಇಲ್ವೇ? ನೀನು ಹೇಳ್ಬಿಡ. ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಹೇಳ್ಬಿಡ. ಅಣ್ಣ, ನಿಜವಾಗ್ಲೂ ನಿಂಗೆ ನೆನಪಿಲ್ವಾ? 2 ನಿಮಿಷದಿಂದ ನಿನ್ನ ಹೆಸರೇ ನೆನಪಿರಲಿಲ್ಲ, ಇನ್ನು ನಿನ್ನೆ ರಾತ್ರಿ ನಡೆದಿರೋ ಘಟನೆ ಹೆಂಗೋ ನೆನಪಿರುತ್ತೆ? ಲೇ ಕೃಷ್ಣ, ನೆನ್ನೆ ನಮ್ಮಿಬ್ಬರ ಮಧ್ಯ ಏನಾದರೂ ಗಲಾಟೆ ಆಯ್ತೇನಾ? ಇಲ್ಲ ನೀ ಸೈಡ್ ಸ್ಲೇಟಾಗಿ ತಂದ್ಕೊಟ್ಟೆ ಅಂತ ನಾನು ನಿನ್ ಮೇಲೆ ಏನಾದ್ರು ಕೈ ಮಾಡಿದ್ನೇನಾ? ಅಣ್ಣ, ನಿನ್ ಮೇನ್ ಮ್ಯಾಟ್ರು ಬಿಟ್ಟು ಬರೀ ಸೈಟ್ಸ್ ಮ್ಯಾಟ್ರೇ ಮಾತಾಡ್ತಿದ್ಯಲ್ಲ ಅಣ್ಣ. ಏನದು ಮೇನ್ ಮ್ಯಾಟ್ರು? ಬೇಡ ಬಿಡೋಣ. ಮತ್ತೆ ನಾನು ಹೇಳಿ ಮತ್ತೆ ನಾನು ಉಗಿಸ್ಕೊಳ್ಳೋದಕ್ಕೆ ನಾನು ತಯಾರಿಲ್ಲ. ಹೇಳಿದ್ರೆ ಮತ್ತೆ ನಿನ್ ಮನೆ ಬಿಟ್ಟು ಹೋಗು ಅಂತ ಹೇಳ್ತೀಯ. ಸರಿ, ಲೇ ನಮ್ಮಿಬ್ಬರನ್ನ ದೂರ ಮಾಡೋ ಮ್ಯಾಟ್ರೇ ಬೇಡ ಕಣ. ನೋಡು ಕೃಷ್ಣ, ಇದ್ದೇ ಕೊನೆ. ಇನ್ಮೇಲೆ ಯಾವತ್ತು ನಾನು ಮನೆ ಬಿಟ್ಟು ಹೋಗುವಂತ ಆಚೆ ದಬ್ಬಿದ್ರು ನೀನು ಹೋಗ್ಬಾರ್ದು. ಇದು ನನ್ನ ಮೇಲೆ ಆಣೆ. ಅಣ್ಣ, ಹಾಗಲ್ಲ ಅಣ್ಣ. ಲೇ, ಹಾಗೂ ಇಲ್ಲ ಈಗೂ ಇಲ್ಲ ಕಣ. ಲೇ, ನೀನ್ ನನ್ನ ತಮ್ಮ ಕಣ. ತಮ್ಮ 1000 ತಪ್ಪು ಮಾಡ್ಬೋದು, ಆದ್ರೆ ಕ್ಷಮಿಸೋ ಅಂತ ದೊಡ್ಡ ಹೃದಯ ಅಣ್ಣನ್ಗಿರ್ಬೇಕು. ಲೇ, ನಾನು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಭಿಮಾನಿ ಕಣ. ಅವ್ರು ಅಭಿನಯಿಸಿರೋ ಯಜಮಾನ ಸಿನಿಮಾನ 100 ಸಲ ನೋಡಿದ್ದೀನಿ. ಅಷ್ಟು ಇಷ್ಟ ಕಣ ನನಗೆ. ಲೇ, ಆ ಸಿನಿಮಾದಲ್ಲಿರೋ ನಮ್ಮ ವಿಷ್ಣು ದಾದ ಯಾವುದೇ ಕಾರಣಕ್ಕೂ ತಮ್ಮಂದರನ್ನ ಬಿಟ್ಕೊಡಲ್ಲ ಕಣ. ಆ ಚಿತ್ರದ ಆದರ್ಶ ಇಟ್ಕೊಂಡ್ ಬೆಳೆದಿರೋ ಜೀವ ಕಣ ಇದು. ಹೋಗ, ಬ್ಯಾಗ್ ಇಟ್ಬಿಟ್ಟು ಕೆಲಸ ನೋಡ್ಕೊಳ. ಲೇ, ಯಾಕೋ ಎಮೋಷನಲ್ ಆಗಿ ಮಾತಾಡಿ ನಿನ್ನ ಹಾರ್ಟ್ನ ಟಚ್ ಮಾಡ್ಬಿಟ್ನೇನೋ? ಇಲ್ಲ ಅಣ್ಣ,
ನಿನಗೆ ಮರು ಅನ್ನೋದು ವರನೋ ಶಾಪನೋ ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತು ನನ್ನ ಪಾಲಿಗೆ ಅದು ವರ ಆಗೋಯ್ತಣ್ಣ. ಆದ್ರೆ ಒಂದು ಬೇಜಾರಿದೆ. ಏನಪ್ಪ ಅದು? ಯಜಮಾನ ಸಿನಿಮಾದಲ್ಲಿ ಅಣ್ಣನ ಪಾತ್ರ ಮಾಡಿರೋ ವಿಷ್ಣು ಸರ್ಗೂ ಮದ್ವೆ ಆಗಿರ್ಲಿಲ್ಲ. ಆದ್ರೆ ಅದು ಇವನ್ಗೂ ಆಗಲ್ಲ ಬಿಡು. ಅಯ್ಯೋ ಬಿಡೋಣ, ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಆದ್ರೆ ನೀನ್ ನನಗೋಸ್ಕರ ನೀನ್ ಮದ್ವೆ ಆಗದೆ ಇರಬಾರ್ದು. ನೀನು ಮದ್ವೆ ಆಗಿ ಸೆಟ್ಲ್ ಆಗ್ಬೇಕು, ಅದೇ ನನ್ನ ಆಸೆ. ಯಾಕಣ್ಣ ಅಳ್ತಿದ್ಯಾ? ತಮ್ಮ ಅಂದ್ರೆ ಹೇಗಿರ್ಬೇಕಣ್ಣ? ಈಗಿನ ಕಾಲದಲ್ಲಿ ತಮ್ಮ ಸ್ವಾರ್ಥಕ್ಕೋಸ್ಕರ ಬದುಕ್ತಾ ಇರೋ ತಮ್ಮಂದ್ರ ನಡುವೆ ನೀನು ಅಣ್ಣನಿಗೋಸ್ಕರ ಒಳ್ಳೇದನ್ನ ಬಯಸ್ತಾ ಇದೆಯಲ್ಲ, ನಿನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ ಕಣ, ಯಾವತ್ತೂ ಬಿಟ್ಕೊಡಲ್ಲ ಕಣ. ಅಳ್ಬೇಡ ಅಣ್ಣ. ಲೇ, ನೀನ್ ನನ್ನ ತಮ್ಮ ಕಣ. ಏ ಹೋಗು, ಬ್ಯಾಗ್ ಎತ್ಕೊಂಡು ಒಳಗಡೆ ಹೋಗು. ಸರಿ ಅಣ್ಣ. ಏಯ್, ಅವನು ನಿನಗೆ ಕೇಳಿದ್ನಾ ಅಣ್ಣನಿಗೆ ಮದುವೆ ಮಾಡಿಸು ಅಂತ? ತಗೋ, ನಿನಗೆ ಯಾಕದು? ನನ್ಗಾಗುತ್ತೋ ಬಿಡುತ್ತೋ, ನಂದೆಲ್ಲಿಡ್ಲಿ ನಂದು ಗೋಪಾಲ್ ಅಂತ ತಗದು ಮಧ್ಯೆ ಅವನನ್ನು ಬಿಡ್ತಾ ಇರ್ತಾನೆ. ಥು. ಅಯ್ಯೋ, ಕಾರ್ ತೊಳಿಯಕ್ಕೆ ಬಕೆಟ್ ತಂದಿಟ್ಟಲ್ಲ, ಎಲ್ಲಿಟ್ಟೆ? ಥು, ಈ ಮನೇಲಿ ಒಬ್ರು ಒಂದು ಮಾತು ಕೇಳಲ್ಲಪ್ಪ, ಎಲ್ಲೆಲ್ಲ ಇಟ್ಬಿಡ್ತಾರೆ ತಗೊಂಡೋಗಿ. ಇಲ್ಲೇ ಇರೋ ಬಕೆಟ್ ಗೊತ್ತಾಗದೇ ಇದ್ರು ಪಯ್ಯಕ್ ಮಾತ್ರ ಬಂದ್ಬಿಟ್ಟವನೆ. இன்னும் பல வீடியோக்களை காண சன் லைஃப் சேனலை சப்ஸ்கிரைப் பண்ணுங்க.